ह्रीं ऐं क्रीं स्वाहा। ओम महाकाली, ओम महारुद्री, ओम शांभवी, ओम फट, ओम षट, ओम हट। ಮಂತ್ರವಾದಿಗಳೇ, ಪೂಜೆಗೆ ಮೊದಲು ಫಲಹಾರ ಏನಾರು ತಗೋತೀರಾ? ದೆವ್ವದ ಉಚ್ಚಾಟನೆ ಆಗೋವರೆಗೂ ನಾನು ನಿರಾಹಾರಿ. ಒಂದ್ ಲೋಟ ಹಾಲ್ ಸಾಕು. ಆಯ್ತು. ಎಲ್ಲೋಗ್ಬಿಟ್ರಪ್ಪ ಈಗ ನನ್ನ ಮಕ್ಕಳು? ಯಾರೆಲ್ಲ ನೆಗೆದ್ ಬಿದ್ರ? ಚಾಚಾ ಸಿದ್ಧವಾಗೈತೆ. ಮುಚ್ಚಲ ಬಾಯ. ಇನ್ಮೇಕಿಂದ ನಮ್ ವ್ಯಾಪಾರ ಯಾವಾರ ಬಾಯಿಗೆಲ್ಲ ಮಣ್ ಬಿದ್ದೋಯ್ತು. ಏನಲ್ಲ ನೀನ್ ಹೇಳ್ತಾ ಇರೋದು? ಚಿತ್ರವನ್ ಗಿಡ್ದ್ರು ದಯ್ಯ ಬಿಡ್ಸಕ್ಕೆ ಒಬ್ಬ ಮಂತ್ರವಾದಿ ಬಂದ್ಬಿಟ್ಟವನೆ. ಅವ್ನ ಏನಾದ್ರು ದೆವ್ವನ್ ಬಿಡಿಸ್ಬಿಟ್ರೆ ಯಾವ ಗಂಡು ನೋಡಕ್ ಬರಕ್ಕಿಲ್ಲ, ಸಾಯಕ್ಕಿಲ್ಲ. ಆಮೇಲೆ ನಾನ್ ಶಂಕ ಓದಂಗಿಲ್ಲ, ನೀನ್ ಚಟ ಕಟ್ಟಂಗಿಲ್ಲ, ಇವ್ನ್ ಜಾಗ್ತ ಬರ್ಸಂಗಿಲ್ಲ. ಮುಂದೆ ನಮ್ ಗತಿ ಏನಿಲ್ಲ. ಅದು ಗತಿ. ಯಾಕೋ ಒತ್ತಾರನೆ ಎಂಡ ಕುಟ್ಕೊಂಡು ಬಂದ್ಬಿಟ್ಟ್ಯಾ? ನಿಮ್ ತಾಯಿ ಸತ್ತೋಗಿಲ್ಲಪ್ಪ. ಮತ್ತೆ ಅವಳಿಗೆ ಹಿಡಿದಿರೋ ದೆವ್ವ ಅಂತಿಂತ ದೆವ್ವ ಅಲ್ಲ ಕಣ್ಲಾ, ಬ್ರಹ್ಮ ಪಿಶಾಚಿ. ಬಂದಿರೋ ಮಂತ್ರವಾದಿ ಮಾಯಿನಾತಿ. ವಸಿ ತಡಕ ಅವನ್ ದೆವ್ವನ್ ಓಡಿಸ್ತಾನೋ ದೆವ್ವ ಅವನ್ ಓಡಿಸುತ್ತೋ ನಿನಗೆ ಗೊತ್ತಾಯ್ತದೆ. ಹಂಗಂತ್ಯ? ಆ ದೆವ್ವನ ಕರ್ಕೊಂಬನ್ನಿ. ನನ್ ಮಾತು ಕೇಳು ಅಮ್ಮ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನೋಡಮ್ಮ, ನನ್ ಮಾತು ಕೇಳು. ಇದೆಲ್ಲ ನಿನ್ ನೋಡೋದಕ್ಕೋಸ್ಕರ ಅಮ್ಮ. ಬರೀ ಪೂಜೆ ಮಾಡ್ತಾರಮ್ಮ. ಇವರೆಲ್ಲ ನನಗೆ ಇಷ್ಟ ಮಾಡ್ತಿದಾರಪ್ಪ. ನನಗೆ ದೆವ್ವ ಹಿಡ್ದಿಲ್ಲಪ್ಪ. ನೀನಾದ್ರೂ ಹೇಳಪ್ಪ. ಎಲ್ಲ ಒಳ್ಳೇದಾಗುತ್ತೆ. ರಮಣ ಹೇಳು, ಎಲ್ಲ ಒಳ್ಳೇದಾಯ್ತದೆ. ನಾವು ದಿನ ದೇವ್ರ ಗುಡಿಗೆ ಹೋಗ್ಬರ್ತೀವಲ್ಲ, ಹಂಗೇನೆ ಇದು ಒಂಥರ ದೇವ್ರು. ಮಂತ್ರವಾದಿಗಳು ನಂಗೆಲ್ಲ ಕಾಯ್ಬಾರ್ದವ. ಬಾವ ನಾವೆಲ್ಲ ಇದೀವಲ್ಲ, ಏನ್ ಎದುರ್ಕೊಳ್ಬೇಡ. ಕೂತ್ಕೋವ ಚಿತ್ರವ, ನೀನ್ ಎದುರ್ಕೋಬೇಡ, ಕೂತ್ಕೋ. ಅಮ್ಮಣ್ಣ, ಹಾಕು ಮಾಲೆ. ನೋಡಿ, ಈ ಹುಡುಗಿಗೆ ಹಿಡಿದಿರೋದು ಸಾಧಾರಣ ದೆವ್ವ ಅಲ್ಲ, ಅತಿ ಕ್ರೂರವಾದ ದೆವ್ವ. ಕೊಳಗ ರಕ್ತ ಕುಡಿಸಿದ್ರು ಹೊಟ್ಟೆ ತುಂಬಕ್ಕಿಲ್ಲ, 1000 ಬಲಿ ಕೊಟ್ಟರು ಶಾಂತಿ ಆಗೋದಿಲ್ಲ. ಈ ದೆವ್ವದ ದೃಷ್ಟಿ ಬಿದ್ದ ಕಡೆ ಭೂಮಿನೇ ಬಿರುಕು ಬೀಳ್ತದೆ. ಮರ ಗಿಡ ಕಲ್ಲು ಕಂಬ ಎಲ್ಲ ಸುಟ್ಟು ಬೂದಿ ಆಯ್ತದೆ. ಇಂಥ ದೆವ್ವನ ಒಡೆದೋಡ್ಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಈಗ ನೀನೇ ಹೋಗ್ತೀಯಾ ಇಲ್ಲ ಮಂತ್ರ ಹಾಕ್ಬೇಕಾ? ಓಂ ಕೈ ಮುಗಿದು ಕೇಳ್ಕೊತೀನಿ. ನಾನ್ ದೆವ್ವ ಅಲ್ಲ, ನನ್ ಚಿತ್ರ. ನೀನು ಚಿತ್ರ ಅಲ್ಲ, ದೆವ್ವ ದೆವ್ವ. ಓಂ ಹ್ರೀಂ ಹ್ರೀಂ ಹ್ರೂಂ ಓಂ ಭದ್ರಕಾಳಿ, ಓಂ ಶಾಂಭವಿ, ಓಂ ಲಂಕಿ, ಓಂ ಷಟ್, ಓಂ ಹಟ್. ಹೇಳು, ಯಾರು ನೀನು? ನಾನ್ ದೆವ್ವ ಅಲ್ಲ, ನಾನ್ ಚಿತ್ರ. ಅಲ್ಲ, ನೀನು ದೆವ್ವ. ಚಿತ್ರನ ಮದುವೆ ಆಗ್ತಿಂತ ಬಂದ ಗಂಡುಗಳನ್ನ ಒಬ್ಬೊಬ್ಬನ ಒಂದೊಂದು ರೀತಿಯಲ್ಲಿ ಸಾಯಿಸ್ತೆ. ನಿನ್ಗೇನ್ ಬೇಕು? ನಿನ್ಗೇನ್ ಬೇಕು ಹೇಳು? ಅಯ್ಯೋ, ನನ್ನ ಇಲ್ಲಿಂದ ಬಿಟ್ರೆ ಸಾಕು. ಬಿಡೋದ? ಇವತ್ ನೀನ್ ಓಡಿಸ್ದೆ, ನಾ ಇಲ್ಲಿಂದ ಕದ್ಲಲ್ಲ. ಓಂ ಫಟ್, ಓಂ ಲಟ್, ಮಂತ್ರವಾದಿ ನೋಡ್ರಲ್ಲ, ಪಟ್ ಪಟ ಅಂತ ಮಂತ್ರ ಹೇಳ್ತಾವ್ರೆ. ಪಟ್ ಪಟ್ ಅಲ್ಲ ಕಣ್ಲಾ, ಚಟ್ಟ ಚಟ್ಟ ಅಂತವ್ನೆ. ಹಂಗಾರೆ ಕಟ್ಬಿಡ್ಲ? ಸುಮ್ಕಿರ್ಲ. ಓಂ ಹ್ರೀಂ ಫಟ್, ಓಂ ಹ್ರೀಂ ಷಟ್, ಓಂ ಹ್ರೀಂ ಹ್ರೀಂ ಷಟ್, ಓಂ ಕಾಳಿ. ಯಾರು ನೀನು? ನಿನ್ಗೇನ್ ಬೇಕು? ನನ್ನ ಬಿಟ್ಬಿಡಿ, ಬಿಟ್ಬಿಡಿ. ಅಷ್ಟು ಸುಲಭ ನೀನ್ ಬಿಟ್ಬಿಡ್ತೀನ? ರಾಮಣ್ಣ, ದೂರ ಹೋಗು. ಇವತ್ತು ನೀನ್ ಯಾರು ಅಂತ ಹೇಳು, ಇಲ್ಲ ನಾನು ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಬವಾ, ಹೊಸಿ ಗಟ್ಟಿಯಾಗಿ ಓದಿ. ಈ ದೇಶದಾಗ ಏನ್ ನಡೆದದ ಅಂತ ನಾನು ಹೊಸಿ ತಿಳ್ಕೊಂತೀನಿ.
ಮೊದಲು ನಾನು ಓದ್ಕೊಂಡು ಆಮೇಲೆ ನೀನ್ ಹೇಳ್ತೀನಿ, ಸ್ವಲ್ಪ ಇರು. ಅಪ್ಪ ನಿಮ್ ಹತ್ರ ಹೇಳ್ದೆ ಒಂದ್ ತಪ್ಪು ಮಾಡ್ಬಿಟ್ಟಿದೀನಿ. ಏನಮ್ಮ? ಏನಿಲ್ಲ, ಮನೇಲಿ ಒಬ್ಳೆ ಕೂತು ಕೂತು ಬೇಜಾರಾಗುತ್ತೆ ಅಂತ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ. ಶಿವ ಎಂಟರ್ಪ್ರೈಸಸ್ ನಿಂದ ಆರ್ಡರ್ ಬಂದಿದೆ. ಇವತ್ತೇ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕಂತೆ. ನಾನ್ ಕೆಲ್ಸಕ್ಕೆ ಸೇರ್ಕೊಳ್ಳಪ್ಪ? ನಿಮ್ಮ ಅಣ್ಣನು ಒಂದ್ ಮಾತು ಕೇಳಮ್ಮ. ನೀನೇ ಹೇಳು ರಮಣ. ನಾನು ಹೇಳ್ತೀನಿ ಬಿಡವ, ನೀವ್ ಹೇಳ್ಬಿಟ್ರೆ ಕೇಳ್ಬಿಡ್ತಾನೋ. ಹ್ಞೂ ಅನ್ನಿ, ನಾನು ಹ್ಞೂ ಅಂತೀನಿ. ಅಣ್ಣ ಬಂದಿದ್ದಾನೆ. ನೀನೇ ಒಂದ್ ಚಿತ್ರ, ನಿನ್ಗೆಷ್ಟು ಸಲನೆ ಬಡ್ಕೊಳ್ಳೋದು? ಇವ್ರು ಒಳಗಡೆಯಿಂದ ಹೊರಗಡೆ ಹೋಗುವಾಗ, ಹೊರಗಡೆಯಿಂದ ಒಳಗ್ ಬರುವಾಗ ನೀನ್ ನನ್ನಿಷ್ಟು ಮುಖ ತೋರ್ಸ್ಬೇಡ ಅಂತ ಇಷ್ಟು ಸಲನೆ ಹೇಳೋದು. ಉಮಾ, ನೀವು ಸುಮ್ನಿರಿಂದ್ರೆ. ಸಾರಿ ಅದ್ಕೆ. ರಘು, ಚಿತ್ರ ಕೆಲ್ಸಕ್ಕೆ ಸೇರ್ಕೋತಾಳಂತೆ. ಅಪ್ಪ, ಚಿತ್ರ ಹೊರಗಡೆ ದುಡ್ಕೊಂಬಂದ್ ಯಾರನ್ನೂ ಸಾಕ್ಬೇಕಾಗಿಲ್ಲ. ಗಂಭೀರವಾಗಿ ಮನ್ಲಿದ್ರೆ ಅವಳಿಗೂ ಕ್ಷಮ, ನಮಗೂ ಕ್ಷಮ. ಅದೆಲ್ಲ ರಾಗಪ್ಪ. ರಮಣ್ಣ, ಸ್ವಲ್ಪ ಸುಮ್ನಿರ್ತೀಯಾ? ರೀ, ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಈ ಕಾಲದಲ್ಲಿ ಎಷ್ಟೊಂದು ಹುಡುಗಿರ್ ಕೆಲ್ಸಕ್ ಹೋಗಲ್ಲ. ಅಲ್ಲ ರೀ, ಅವಳೇನ್ ದುಡಿಬೇಕು ಅಂತ ಹೋಗ್ತಾಳಾ? ಏನೋ ಪಾಪ ಟೈಮ್ ಪಾಸ್ ಆಗುತ್ತೆ ಅಂತ ಹೋಗ್ತಾಳೆ. ಪಾಪ ಸೇರ್ಕೊಳ್ಳಿ ಬಿಡಿ ಅಂದ್ರೆ. ಮಾವಯ್ಯ, ಅಣ್ಣ ಪರ್ಮಿಷನ್ ಕೊಟ್ರು ಅಂತ ಹೇಳಿ. ಹೇಳ್ತೀಮ, ಇಷ್ಟು ದಿವಸ ಮನೇಲಿದ್ದವ್ವ ಬೀದಿಗೆ ಬಂದ್ಬಿಡಿಸಲು. ಮತ್ತೆ ಬೇಗ ಬೇಗ. ಸೀಟಿಲ್ಲ ನೋಡಿ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಸ್ಟ್ಯಾಂಡಿಂಗ್ ಎಲ್ಲ ಬರ್ತೀನಿ. ಇದು ಜನಗಳ ತಪಸ್ಸು, ದೇವುಗಳ ತಪಸ್ಸಲ್ಲ. ರೈಟ್ ರೈಟ್. Chitralekha, what a beautiful name, what a lovely name. Miss Chitralekha, I am Shiva Prasad, Managing Director of Shiva Enterprises. ಇದು ಎಲ್ಲಿ ಬಿಟ್ಟೆ? ಶಿವ ಎಂಟರ್ಪ್ರೈಸಸ್. ಎಸ್, ಬೋರ್ಡ್ ಮೀಟಿಂಗ್ ನಲ್ಲಿ ಏನ್ ನಡೀತು ಗೊತ್ತಾ? ಗೊತ್ತಿಲ್ಲ ಸರ್. ಬೋಲ್ಡ್ ಆರ್ಗ್ಯೂ ಮಾಡಿದೆ, ನಿಮ್ಮನ್ನ ಸೆಲೆಕ್ಟ್ ಆಗೋಗ್ ಮಾಡಿದೆ. ದಟ್ ಈಸ್ ಮೈ ಸ್ಪೆಷಾಲಿಟಿ. ಎಲ್ಲಿ ಬಿಟ್ಟೆ? ಸ್ಪೆಷಾಲಿಟಿ. ಎಸ್, ಯು ನೋ ಮೈ ಕ್ಯಾರೆಕ್ಟರ್. ಗೊತ್ತಿಲ್ಲ ಸರ್. ಆಗೋಲ್ಲ ಅಂದಿದ್ದನ್ನ ಮಾಡಿ ತೋರ್ಸೋದು, ಕಸ ಅಂತ ಬಿಸಾಕಿದ್ದನ್ನ ಕೈ ತಗೊಂಡು ಅದಕ್ಕೆ ಹೊಂದುವಂತ ರೂಪರೇಖೆಗಳನ್ನ ಸೇರಿಸಿ ರಿಜೆಕ್ಟ್ ಮಾಡಿದ ಜನನೇ ಅಪ್ರಿಶಿಯೇಟ್ ಮಾಡೋ ಹಾಗೆ ಮಾಡದೆ ನನ್ನ ಹುಟ್ಟು ಗುಣ. ಇದು ಎಲ್ಲಿ ಬಿಟ್ಟೆ? ಹುಟ್ಟು ಗುಣ. ಹಾ, ಏನೇ ಆಗ್ಲಿ ಲೈಫ್ ನ ಚಾಲೆಂಜ್ ಆಗಿ ತಗೋಬೇಕು. ಈಗ ತಗೋ ನಿನ್ನ ಡ್ಯೂಟಿ ಆರ್ಡರ್. Now it help you go and join the duty. ಥ್ಯಾಂಕ್ ಯು ವೆರಿ ಮಚ್ ಸರ್. Welcome. Wait. Now I am going to introduce my staff. Good morning, sir. Good morning. Good morning. ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಬಹಳ ದಿವಸದಿಂದ ಖಾಲಿ ಇದ್ದ ಈ ಸೀಟ್ಗೆ ಸೂಟಬಲ್ ಪರ್ಸನ್ ನ ಅಪಾಯಿಂಟ್ ಮಾಡಿದ್ದೇನೆ. Please come in. Take your seat. ಥ್ಯಾಂಕ್ ಯು ಸರ್. Carry on your duty. ಕೂತ್ಕೊಳ್ಳಿ, ಕೆಲಸ ಮಾಡಿ. ಯಾಕ್ರಿ ಇಲ್ಲ ಕಡೆ ತಿರ್ಕೊಂಡ್ಬಿಟ್ಟಿದ್ದೀರಿ? ಸರ್ ನಿಮ್ಗೆ ಗೊತ್ತಿಲ್ಲ, ಆ ಹುಡುಗಿ ಮೇಲೆ ದೆವ್ವ ಇದೆ ಸರ್. ಇವಳ ಮದುವೆ ಆಗಕ್ ಬಂದ್ 3 ಗಂಟೆಗಳನ್ನ ದೆವ್ವ ಸಾಯಿಸಿದೆ ಸರ್. ಸರ್, ನನ್ನ ದಯವಿಟ್ಟು ಹೋಲ್ಸೇಲ್ ಆಗಿ ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ಸರ್. ಸರ್, ಆ ದೇವ್ರ ಜೊತೆ ಕೆಲಸ ಮಾಡೋಕೆ ನಮಗ್ ಭಯ. ರಾಜೀನಾಮೆ ಬೇಕಾದ್ರೆ ಕೊಡ್ತೀವಿ ಸರ್, ಕೆಲಸ ಮಾತ್ರ ಮಾಡಲ್ಲ, ಭಯ. ಏನ್ರಿ ಇದು? ಈ ಕಾಲದಲ್ಲೂ ದೆವ್ವ ಗಿವ್ವ ಅನ್ನ ನಂಬ್ತಿದ್ದೀರಲ್ಲ, ಐ ವೋಂಟ್ ಬಿಲೀವ್. ನಾನ್ಸೆನ್ಸ್, ನಾನ್ಸೆನ್ಸ್. ನೋಡ್ರಿ, ನಿಮ್ಮ ರೆಸಿಗ್ನೇಷನ್ ಆಕ್ಸೆಪ್ಟ್ ಮಾಡೋದಿಲ್ಲ, ಯಾರಿಗೂ ಟ್ರಾನ್ಸ್ಫರ್ ಕೊಡೋದಿಲ್ಲ. ಯು ಹ್ಯಾವ್ ಟು ವರ್ಕ್. ಚಿತ್ರ, ಎಸ್ ಸರ್. ಇವ್ರ ಮಾತ್ಗೆಲ್ಲ ಕಿವಿ ಕೊಡ್ಬೇಡಮ್ಮ, ಧೈರ್ಯವಾಗಿ ಕೆಲಸ ಮಾಡು, ನಾನಿದ್ದೀನಿ. ಓಕೆ ಸರ್. ಸರ್ 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 ಫೋನ್ ಬಂದಿದೆ. ಈಗ ಸಮಯ ಇಲ್ಲ, ಆಮೇಲೆ ಮಾಡು ಅಂತ ಹೇಳು. ಮನೆಯಿಂದ ಅಮ್ಮ ಫೋನ್ ಮಾಡಿದ್ದಾರೆ ಸರ್. ಅಮ್ಮೋರ? ಏನಂತೆ? ಮಗು ಗೋಲಿ ನುಂಗ್ಬಿಟ್ಟಿದೆ ಅಂತ. ಅಮ್ಮ,
You are not a woman. You are a woman. This office is meant only for people, not for devil like you. Your appointment is cancelled. ಹಲೋ, ಹೌದೌದು, ಬಂಗ್ಲೆ ಶಾಮರಾಯರ ಮನೆನೇ ಇದು. ಏನ್ ವಿಷಯ? ಹೌದಾ? ಸಂತೋಷ, ತುಂಬಾ ಸಂತೋಷ. ಬನ್ನಿ ಬನ್ನಿ. ಬಾವಾ ಬಾವಾ, ಯಾರೋ ಹಿರಿಯೂರ್ನವ್ರು ವೆಂಕಟಸುಬ್ಬಯ್ಯ ಅಂತೆ, ನಾಡಿದ್ದು ನಮ್ಮ ಮನೆಗೆ ಹೆಣ್ಣು ನೋಡಕ್ ಬರ್ತಾರಂತೆ. ಹೌದಾ ರಘು, ತಗೊಳ್ಳಿ ಮಾವ. ಎಲ್ಲ ಏರ್ಪಾಡು ಮಾಡಿಬಿಡಪ್ಪ. ಗಿರಾಕಿ ಬಂತು. ನೋಡಿ, ನನ್ ತಂಗಿನ ನಿಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟು ನೀವು ಬಂದಿದ್ದೀರಾ. ಆದ್ರೆ ನನ್ ತಂಗಿ ಬಗ್ಗೆ ನಿಮ್ಗೆ ನನಗೆಲ್ಲ ಗೊತ್ತಪ್ಪ. ಒಬ್ಬ ಗಂಡು ಗೂಳಿ ತಿವಿದ್ ಸತ್ತ, ಇನ್ನೊಬ್ಬ ಹುಡುಗಿ ನೋಡ್ಕೊಂಡೋಗ್ತಾ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತ, ಮತ್ತೊಬ್ಬ ಹಾವು ಕಡಿದ್ ಸತ್ತ. ಎಲ್ಲದಕ್ಕೂ ನಾನ್ ಸಂಬಂಧ ಇರ್ಬೇಕಪ್ಪ. ನಿಮ್ ಹುಡುಗಿನ ನಮ್ಮ ಹುಡುಗ ಮದ್ವೆ ಆಗ್ಬೇಕು ಅಂತ ದೈವ ಪ್ರೇರಣೆ ಆಗಿರೋದ್ರಿಂದಾನೇ ಆ ಹುಡುಗರೆಲ್ಲ ಸತ್ತಿದ್ದು. ಇಷ್ಟೆಲ್ಲ ಗೊತ್ತಿದ್ದು ನೀವು ಹುಡುಗಿ ನೋಡಕ್ ಬಂದಿರೋದು? ನೋಡಿ, ಮೃತ್ಯು ಅನ್ನೋದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾಗಿ ನಿಶ್ಚಿತವಾಗಿರುತ್ತೆ. ಆ ಸಾವನ್ನೇ ಒಂದ್ ದೊಡ್ಡ ಅಪರಾಧ ಅಂತ ಮಾಡಿ ಪಾಪ ಏನು ಅರಿದಿರೋ ಈ ನಿಮ್ ತಂಗಿ ತಲೆ ಕಟ್ಟಿರೋದು ಯಾವ ನ್ಯಾಯ ಹೇಳಿ? ನಮ್ ಹುಡ್ಗನ್ ಬೇಕಾದಷ್ಟು ಹೆಣ್ಣುಗಳು ಬಂದ್ವು, ಅದು ಅವ್ನು ಯಾವ್ದೂ ಒಪ್ಲಿಲ್ಲ. ನಿಮ್ ಹುಡುಗಿನ ದೇವಸ್ಥಾನದಲ್ಲಿ ನೋಡ್ದಾಗಿಂದ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾನೆ. ನೋಡಿ, ನಾವೇನು ವರದಕ್ಷಿಣೆ ಹೊರಪ್ಚಾರ ಏನೂ ಕೇಳೋದಿಲ್ಲ. ನೀವೆಷ್ಟು ಸಿಂಪಲ್ ಆಗಿ ಮದ್ವೆ ಮಾಡ್ಕೊಟ್ಟು ನಮಗ್ ಸಂತೋಷನೇ. ಇಂತ ಒಳ್ಳೆ ಸಂಬಂಧ ಸಿಕ್ಕೋದು ಬಹಳ ಅಪರೂಪ. ಒಪ್ಕೊಳ್ರಿ. ಈ ಅನಿಷ್ಟ ನಮ್ಮ ಮನೆಯಿಂದ ಹೊರಗಡೆ ಕಳ್ಸೋಕೆ ಇದು ಒಳ್ಳೆ ಚಾನ್ಸ್ ರೀ. ಅಂತ ಹೇಳಿ ಒಪ್ಕೊಳ್ಳಿ. ಅಪ್ಪ ಅವ್ರು ಅಷ್ಟು ಹೇಳ್ತಿದಾರದ್ಮೇಲೆ ನಮ್ಗೇನಪ್ಪ ಅಭ್ಯಂತರ? ನಿಮ್ ಇಷ್ಟಂತೆ ಆಗಲಿ, ತುಂಬಾ ಸಂತೋಷ. ಹಾಗಾದ್ರೆ ಚಿತ್ರನ್ ಕರ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿಮ್ಮ. ಹಾಗೆ ಪುರೋಹಿತರನ್ನ ಕರೆಸ್ಬಿಡಿ ಶಾಮರಾಯರೇ, ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಡೋಣಂತೆ. ಆಗ್ಲಿ ರಮಣ, ಕರ್ಕೊಂಡ್ ಹೋಗು. ಈಗಲೇ ಕರ್ಕೊಂಡ್ ಬರ್ತೀನಿ ಬಾವಾ. ಇದೇನ್ ಕಂಡಪ್ಪ, ಇಷ್ಟೊಂದು ಬೇರ್ ಬಿಟ್ಟಿದ್ಯಾ? ಮದುವೆ ಅಂತ ನಾಚಿಕೆನಾ? ಹಾಗೇನಿಲ್ಲ, ಶೂಟ್ ಹಾಕಿದೀನಿ ನೋಡಿ, ಗಾಳಿ ಇಲ್ಲ, ಸ್ವಲ್ಪ ಶೆಕೆ ಆಗ್ತಿದೆ. ನಡೀರಿ. ಫ್ಯಾನ್ ಹಾಕಿದೀನಿ, ಚೆನ್ನಾಗಿ ಗಾಳಿ ತಕೊಳ್ಳಿ. ಥ್ಯಾಂಕ್ ಯು. ಚಿತ್ರ, ಹಿರಿಯರಿಗೆ ನಮಸ್ಕಾರ ಮಾಡಿ ಹೋಗಮ್ಮ. ಹೋಗಮ್ಮ. ಎಷ್ಟು ಮುದ್ದಾಗಿದೆಯಮ್ಮ. ನಿನ್ ಮೇಲೆ ಅಪವಾದ ಹೊಸಿದಾರಲ್ಲ ರೀ. ನೋಡ್ರಿ, ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಏ ಮುರಳಿ, ಚೆನ್ನಾಗ್ ನೋಡು. ಪುರೋಹಿತರು ಬಂದಾಯ್ತು. ಲೇ ಸಾತು, ಸಾತು, ಏನ ನಿನ್ ಕತೆ? ದಿವ್ಸಕ್ 108 ಬಾರಿ ಈ ತಾಳಿ ನಮಸ್ಕಾರ ಮಾಡ್ತಲೇ ಇರ್ತೀಯಲ್ಲೇ? ರೀ, ಗಂಡನ ಮೇಲೆ ಭಕ್ತಿ ಇಲ್ದೆ ಹೋದ್ರು ಮಾಂಗಲ್ಯದ ಮೇಲೆ ಎಷ್ಟು ಭಕ್ತಿ ಇದೆ ನಿಮ್ಗೇನ್ರಿ ಗೊತ್ತು? ಹೆಣ್ಣಿಗೆ ಕುತ್ಕೆಲ್ ಮಾಂಗಲ್ಯ ಇರ್ಬೇಕು, ಕೈನಲ್ಲಿ ಬಳೆ ಇರ್ಬೇಕು, ಹಣೆಲ್ ಕುಂಕುಮ ಇರ್ಬೇಕು, ಆಗ್ಲಿ ರೀ ಸುಮಂಗ್ಲಿಯಾಗಿರ್ತಾಳೆ. ಆಹಾ, ಇರೋ ಒಡವೆ ಎಲ್ಲ ಮೈ ಮೇಲೆ ಹಾಕೊಂಬಿಡೆ. ಒಡವೆ ಮಾಡಿಸೋದು ಮನೇಲಿ ಪೂಜೆ ಮಾಡಕ, ಮೈ ಮೇಲೆ ಹಾಕೊಳಕ್ಕೆ ತಾನೆ. ಹಾಗಲ್ಲ ಕಣೆ, ಇಲ್ಲಿರೋ ಜನ ಎಲ್ಲ ನೋಡಿ ದುಷ್ಟಿ ಬಿದ್ದು ಹೊಟ್ಟೆ ಕಿತ್ ಬರ್ತಾರ ಕಣೆ. ಜನ ಹೊಟ್ಟೆ ಉರಿ ಪಡ್ಲಿ ಅಂತ ಎಲ್ಲಾ ಒಡವೆನ ಹಾಕೋ ಬಂದಿದ್ದು ಗೊತ್ತಾ? ಹಂಗಲ್ಲ ಕಣೆ. ಏ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಲ್ಸಿ, ಶಾಲೆ ಓದ್ತಿನ ಕಾಯ್ತಾ ನಿಲ್ಸಪ್ಪ.
ಎಲ್ಗೆಯ ಬಂಕಾಪುರಕ್ಕೊಂದು ಆಪು. ಆಫ ಏನಯ್ಯ ಮುಖದ ಮೇಲೆ ಮೀಸೆ ಬಂದೈತೆ ಆಫ್ ಟಿಕೆಟ್ ಕೇಳ್ತೀಯಲ್ಲ? ನಮ್ಮ ಅವ್ವ ನನಗೆ ಯಾವಾಗ್ಲೂ ಆಪೇ ತಗೋತಿದ್ಲು. ಹೌದಾ? ಅದೇ ಗಿಫ್ಟಿ. ಹೋಗ್ಲಿ ಫುಲ್ಲೇ ಕೊಡಿ. ಹೋಗ್ ಕೂತ್ಕೋ. ಟಿಕೆಟ್ ಕೊಡಿ. ನಿನ್ನಂತವ್ರಿಗೆಲ್ಲ ಟಿಕೆಟ್ ಕೊಟ್ರೆ ಅಷ್ಟೇ. ಹೋಗ್ ಕೂತ್ಕೋಗಯ್ಯ. ಟಿಕೆಟ್ ಕೊಡಲ್ವಾ? ಇಲ್ಲ. 2 ರೂಪಾಯಿ ಕೊಡಿ. ಬೋಲ್ ನನ್ ಮಗ ಕಣಯ್ಯ ನೀನು. ಅಷ್ಟೇ ಅಲ್ಲ, ಬಲು ಛತ್ರಿ ನನ್ನ ಮಗ. ರೈಟ್ ರೈಟ್. ಅಲ್ಲ, ಸಾಲಗಾರರಿಗೆಲ್ಲ ಕೈ ಕೊಟ್ಟು ಕಣ್ ತಪ್ಪಿಸಿ ಇಲ್ಲಿ ಬಂದು ಬಸ್ ಹತ್ತಾ ಇದ್ದೀನಿ. ನನ್ನ ಹೋಗಿ ನನಗೆ 10,000 ರೂಪಾಯಿ ಕೊಡ್ಬೇಕಾಗುತ್ತೆ ಅಂತ ಅಲ್ಲಿ ಹತ್ತೋ ಬಸ್ನ ಇಲ್ಲಿ ಹತ್ತಾ ಇದೆಯಾ? ಕೊಡೋಣ ಅಣ್ಣ. ಕೊಡ್ತೇನಣ್ಣ. ನನ್ಗೆ ಊರಲ್ಲಿ ಒಂದ್ ಮನೆ, ತೋಪಲ್ ಒಂದ್ ಮನೆ, ಅದಕ್ಕೆ ಇಲ್ಲಿ ಬಸ್ ಹತ್ತಿದ್ದು. ಅದನ್ನ ಕಟ್ಕೊಂಡು ನನಗೇನಾಗ್ಬೇಕು? ನನ್ನ ಹಣ ನಾನು ಕೊಟ್ಬಿಡು. ಕೊಡ್ತೀನಣ್ಣ, ಇದ್ರ ತುಂಬಾ ಹಣ ಇದೆ. ಈಗ ನಾನು ಸಂತೆಗೆ ಹೋಗ್ತಿದ್ದೀನಿ, ಅಲ್ಲಿ ವ್ಯಾಪಾರ ಎಲ್ಲ ಮಾಡ್ಕೊಂಡ್ ಬಂದು ಬಡ್ಡಿ ಸಮೇತ ನೀನ್ ಹಣ ಕೊಟ್ಬಿಡ್ತೀನಿ. 6 ತಿಂಗಳಾಯ್ತು ನನ್ ಮಗನೇ, ಹಸು ಇಲ್ಲ ಬಡ್ಡಿನೂ ಇಲ್ಲ. ನನ್ನ ಹಣ ನಾನು ಕೊಟ್ಬಿಡು. ಕೊಡ್ತೀನಣ್ಣ. ಅಯ್ಯೋ, ಬಿಟ್ಟು ಬಿಡು. ಯಾವನಾದ್ರೂ ಮಿಸ್ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀರಿ ಹುಷಾರ್. ಸ್ವಾಮಿ, ಇಷ್ಟೊತ್ತು ಹಣ ಬೇಕು ಅಂತ ಎಲ್ಲರ ಮುಂದೆ ನನ್ನ ಮನ ತೆಗಿತಿದ್ರಲ್ಲ, ತಗೊಳ್ಳಿ ನಿಮ್ ಹಣ ನಿಮ್ಗೆ ವಾಪಸ್ ಕೊಡ್ತಾ ಇದೀನಿ. ಬೇಡಪ್ಪ, ನಿನ್ನ ಹತ್ರ ಇರ್ಲಿ ಹಣ. ಇನ್ನೊಂದು ವರ್ಷ ಬಿಟ್ಕೊಂಡ್ ಕೊಡು. ಎಲ್ಲಾದ್ರೂ ಉಂಟೆ, ನಿಮ್ ಹಣ ನನ್ನ ಹತ್ರ ಇರ್ಬೇಕು. ತೊಂದ್ರೆ ಇಲ್ಲಪ್ಪ. ನಾನು 20,000 ಸೇರ್ಸ್ಕೊಡ್ತಾ ಇದೀನಿ. ಬೇಡ ಕಡೆ ಹಣ ನಮ್ಮ ಹತ್ರ ಇದೆ. ಹಾವು ಚೀಲ ಬೇಡ ಕಡೆ. ಎಲ್ಲ ಅಲ್ಲಿ ಕೊಟ್ಟಿದ್ದೀನಿ. ಅವನ ಹತ್ರ ಇದೆ, ಕಿತ್ತಳೆ. ಬೇಡಪ್ಪ, ಪೆಟ್ಟಿಗೆ. ಹೇಳ ಮೇಲೆ ಹೇಳ ಅಂದ್ರೆ ಅಂಕಾಪುರ ಬಂತ. ಅಂಕಾಪುರನು ಇಲ್ಲ ಟಂಕಾಪುರನು. ಹೇಳ ಮೇಲೆ ಶೂಟ್ ಮಾಡ್ಬಿಡಿ ಸರ್. ಕೊಡ್ತೀನಿ ತಗೊಳ್ಳಿ ಸರ್. ಶೂಟ್ ಮಾಡ್ಬಿಡಿ ಸರ್, ಪ್ರಾಣ ಮುಖ್ಯ. ತಗೊಳ್ಳಿ. ದುಡ್ಡು ತೆಗಿ. ದುಡ್ಡು ತಗೊಳ್ಳಿ ಸರ್. ಕೊಡ್ಬಿಡಿ ಸರ್, ಕೊಡಿ. ಇಷ್ಟೇನಾ? ಇನ್ನೂ ಐತೆ ನಿಂತ ಎತ್ತ ಇದೆ ಸರ್, 10,000 ರೂಪಾಯಿ ಇದೆ. ಕೊಡ ಮತ್ತೆ. ಮೇಲಿದೆ. ಮೇಲೆ ಅಂದ್ರೆ ಮೇಲಿದೆ. ಲಗೇಜ್ ಅಲ್ಲಿದೆ. ತರ್ಸು. ಕಂಡಕ್ಟರ್ ಲಗೇಜ್ ಇಡ್ತೀವಿ. ತಗೊಳ್ಳಿ ಸರ್, ಕೊಡ್ಬಿಡಿ ಸರ್, ಕೊಡ್ಬಿಡಿ. ಪ್ರಾಣ ಮುಖ್ಯ. ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಪಾಪ ಜೀವನದಲ್ಲಿ ಎಷ್ಟು ಕಷ್ಟ ಬಿಟ್ಟು ಡಕಾಯತರಾಗವ್ರೆ ಅಲ್ವಾ ಸರ್? ದುಡ್ಡೋದು ಪರವಾಗಿಲ್ಲ ಸರ್, ನನಗೆ ಮಾತ್ರ ಪ್ರಾಣ ಮುಖ್ಯ. ಯಾವ್ದು ನಿಮ್ ಲಗೇಜು? ಅದೇ ಮಿಲಿಟರಿ ಕಲರ್ ಕವರ್ ಹಾಕಿ ಜಿಪ್ ಹಾಕಿ ಬೀಗ ಹಾಕಿ, ಚಿಕ್ಕ ಬೀಗ. ಬೀದ್ಗೆ ಅದು ನಮ್ಮಮ್ಮ ಬೀಗ ಹಾಕಿ ಬೀಗ ಕೂಡ ಮರ್ತು ಬಿಟ್ಟಿದ. ಸುಳ್ಳು ಹೇಳ್ತಾ ಇದ್ದೀಯ? ಇಲ್ಲ, ನಿಮ್ಮ ಅಪ್ಪ ಅಲ್ಲ, ಇಷ್ಟು ದೊಡ್ಡ ಬೀಗ ಹೊಡಿತೀರಾ, ಇದ್ಯಾವ ಚಿಕ್ಕ ಬೀಗ ಸುಮ್ನೆ ಹಂಗಂದ್ರೆ. ನೀನ್ ಈ ಕಡೆ ಬರೋ, ನಾನು ಹೊಡಿತೀನಿ. ನಾವು ಹಂಗಲ್ಲ ಬಿಡೋ. ನಾನು ನಮ್ಮೂರಲ್ಲಿ ಸಂಧಿ ಹೊಡೆದಿದ್ದೀನಿ ಗೊತ್ತಾ? ತಾಯಿಲಿ ತೋರಿಸ್ತೀನಿ. ತಾಲಿ ಒಳಗೈತೆ ಅಂತ ಬಡ್ಕೋತಿದ್ದಲ್ಲೇ ಅಷ್ಟಲ್ಲಿ ಸರ್ವಿಸ್ ಕೊಟ್ಬಿಟ್ಟಲೆ. ತಾಳಿ ಹೋದ್ರೆ ಇನ್ನೊಂದ್ ಮಾಡ್ಸ್ಕೋಬಹುದು ರೀ. ಗಂಡ ಸತ್ರೆ ಇನ್ನೊಬ್ಬನ್ ಮದ್ವೆ ಆಗ್ಬೋದು ಅಂತ ಕಾನೂನು ಇದೆ ರೀ. ಪ್ರಾಣ ಹೋದ್ರೆ ಮತ್ತೆ ಬರುತ್ತೇನ್ರಿ? ಬರಲ್ಲ. ನಾಳೆ ಮನೆ ಬಂದ್ಬಿಡ್ತೀನಿ. 20,000 ರೂಪಾಯಿ ಕೊಟ್ಬಿಡ್ಬೇಕು. ಎಲ್ಲಿಂದ ಕೊಡ್ಲಪ್ಪ? ವಾಚ್ ಹೋಯ್ತು, ಉಂಗ್ರ ಹೋಯ್ತು, ಸರ ಹೋಯ್ತು, ಎಲ್ಲ ಹೋಯ್ತಲ್ಲ. ಹೋಗ್ಲಿ ಬಿಡು, ಬಡ್ಡಿಯಿಂದ ಸಂಪರ್ಕಿಸಿದ್ದಾನೆ.
ದಾರಿ ಮಧ್ಯದಲ್ಲಿ ಯಾವ ಡಕಾಯ್ತು ಹಿಡ್ಕೊಂಡ್ರೆ ಏನೋ. ಅದು ನಿಜ ಅನ್ನು. ಈ ಕಾಲದಲ್ಲಿ ಓದ್ ಡಿಗ್ರಿ ತಗೊಂಡ್ರೆ ಏನ್ ಪ್ರಯೋಜನ? ಕೆಲ್ಸನೇ ಸಿಗಲ್ಲ. ಕಾಲ ಕೆಟ್ಟೋಯ್ತು. ಚಾಕು ಚೂರು ಹಿಡ್ಕೊಂಡ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಯಾವನವನು ಚಾಕು ಚೂರಿ ಅಂತ ಮಾತಾಡ್ತಾರದು ಒದ್ದು ಒಳಗಾಕ್ಬಿಡ್ತೀನಿ. 183 ನಾನ್ ಯಾರು ಅಂತ ಹೇಳೋ ಇವ್ರಿಗೆ. ಈ ಸ್ಟೇಷನ್ಗೆ ಇವರೇ ಹೆಡ್ ಕಾನ್ಸ್ಟೇಬಲ್. ಈಗ ಇನ್ಸ್ಪೆಕ್ಟರ್ ಡ್ಯೂಟಿಲಿ ಇಲ್ಲ, ಎಲ್ಲ ನಮ್ಮ ಸಾಹೇಬ್ರದೇ ದರ್ಬಾರು. ನಿಮ್ಮನ್ನ ಏನು ಬೇಕಾದ್ರೂ ಮಾಡಬಹುದು. ಕಂಡಕ್ಟ್ರು ಯಾಕಪ್ಪ ಇವ್ರಿಗೆಲ್ಲ ಬಟ್ಟೆ ಬೆಚ್ಚಾಕಿ ಕೈ ಕಟ್ಟಾಕಿದ್ಯಾ? ಇವರು ಡಕಾಯಿದ್ರು ಸರ್. ಡಕಾಯ್ತ? ಹೌದು ಸರ್. ಡಕಾಯ್ತ್ರನ್ನ ಹಿಡಿಯಕ್ಕೆ ಕಾಕಿ ಬಟ್ಟೆ ಹಾಕೊಂಡು ನಾವಿಲ್ವಾ? ಸರ್ಕಾರ ನಮ್ಗೆ ಸಂಬಳ ಯಾಕೆ ಕೊಡೋದು? ನೀನ್ ಹೆಂಗ ಹಿಡ್ದೆ? ನೀನ್ ಫೋನ್ ಮಾಡ್ಬೇಕಾಗಿತ್ತು. ಕಾಡ್ದಾರಿಲಿ ಫೋನ್ ಎಲ್ಲಿ ಸಿಗುತ್ತೆ ಸರ್? ನೀನೇ ಓಡ್ ಬಂದು ಹೇಳ್ಬೇಕಾಗಿತ್ತು. ನಿನ್ನೆ ಅರೆಸ್ಟ್ ಮಾಡ್ಬಿಡ್ತೀನಿ. 637 ಅದು ಇವ್ನ ಅರೆಸ್ಟ್ ಮಾಡು. ಹೆಡ್ ಕಾನ್ಸ್ಟೇಬಲ್, ಇವ್ರನ್ನ ಹಿಡಿದಿದ್ದು ಇವ್ರಲ್ಲ, ನಾನು. ನೀನಾ? ನೀನ್ ದೊಡ್ಡ ಪಾಳೆಗಾರ ಅನ್ಕೊಂಡ್ಬಿಟ್ಯಾ? ಪಾಳೆಗಾರರ ಕಾಲೆಲ್ಲ ಆಗೋಯ್ತು. ನೀನ್ ಆಫ್ಟರ್ ಆಲ್ ಕಾಮನ್ ಮ್ಯಾನು. ಲಾನ ಕೈನಾಗ ತಗೊಳ್ಳೋದು ಅಫೆನ್ಸು. 637 ಅರೆಸ್ಟ್ ಮಾಡು. ನನ್ನೂ ಅರೆಸ್ಟ್ ಮಾಡ್ತೀಯ? ಸರಿ, ಯಾವ ಸೆಕ್ಷನ್ ಅರೆಸ್ಟ್ ಮಾಡ್ತೀಯಾ? ನನ್ನನ್ನ ಯಾವ ಸೆಕ್ಷನ್ ಅಂತ ಕೇಳ್ತೀಯಾ? 637 ನಾನು ವಿಷಯ ಹೇಳೋ ಇವ್ರಿಗೆ. ಒಂದ್ ನಿಮಿಷ, ನಿಮ್ ವಿಷಯ ನಾನೇ ಹೇಳ್ತೀನಿ. ನೀವು ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್, ಅವ್ರ ಕಾನ್ಸ್ಟೇಬಲ್ ರತ್ನಾಕರ್, ಇನ್ನೊಬ್ರು ಕಾನ್ಸ್ಟೇಬಲ್ ಶಂಕರ್. ಯಪ್ಪ, ಇಷ್ಟೊಂದು ವಿಷಯ ತಿಳ್ಕೊಂಡಿದ್ಯಲ್ಲ, ನೀನ್ ಯಾರು? ನಾನಾ? ನಾನು ಅಂದ್ಕೊಂಡೆ ಸಾರ್, ಇಂಥ ಡಕಾಯ್ತ್ರನ್ನ ಹಿಡಿಯಕ್ಕೆ ಕಾಕಿ ಬಟ್ಟೆ ಹಾಕೊಂಡಿರೋಗೆ ತಾಕತ್ತಿರೋದು ಅಂತ. ಕಾಮನ್ ಮೆನ್ಸ್ಗೆ ಧೈರ್ಯ ಇರಲ್ಲ ಸಾರ್, ಏನಂತೀರಾ? ಚೆನ್ನಾಗಿ ನಗ್ತೀರಾ ಅಂತೀನಿ. ಪೊಲೀಸ್ ಸ್ಟೇಷನ್ ದಾರಿ ತೋರಿಸ್ತೀರಾ? 637 ಸಾಹೇಬ್ರನ್ನ ಕರ್ಕೊಂಡು ಹೋಗು. ನೀವೆಲ್ಲ ಸ್ಟೇಷನ್ ಬನ್ನಿ. ನಾನು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸಾರ್. ಬಾರೋ ಒಳ್ಳೆ ಹಾಯ್ ಶಾಮು ತಾತ. ಹಲೋ ರಾಮಣ್ಣ, ಹೌ ಆರ್ ಯು? ನಾನು ಯಾರು ಗೊತ್ತಾಗ್ಲಿಲ್ವಾ? ಈಗ ನೋಡಿ, ನೀನು ನಮ್ಮ ಸೊಸೆ ಉಮಾಮಹೇಶ್ವರಿ ತಮ್ಮ ಅಲ್ವಾ? ಹೌದೌದು, ಕರೆ. ನಿನ್ ಹೆಸರು ಅದೇನು? ಕೃಷ್ಣ ಪ್ರಸಾದ್ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸಾದ್. ಗೋಲ್ಡನ್ ತಾತ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಎಲ್ಲಿ ನೋಡ್ಲಿ ರಾಮಸ್ವಾಮಿ, ಕೃಷ್ಣಸ್ವಾಮಿ, ನರಸಿಂಹಸ್ವಾಮಿ. ಇಲ್ಲ ಕೃಷ್ಣಮೂರ್ತಿ, ರಾಮಮೂರ್ತಿ, ನರಸಿಂಹಮೂರ್ತಿ. ಮನುಷ್ಯನಿಗೆ ಬೇಕಾದೇನು? ಬುದ್ಧಿ. ಏನು ಬುದ್ಧಿ? ಬುದ್ಧಿ. ಅದಕ್ಕೆ ನನ್ನ ಹೆಸರಲ್ಲಿರೋ ದೇವರ ಪದಗಳನ್ನೆಲ್ಲ ಕಿತ್ತಾಕಿ ಈ ಬುದ್ಧಿನ ಸೇರ್ಸ್ಕೊಂಡು ಬುದ್ಧಿವಂತ ಅಂತ ಹೆಸರಿಟ್ಕೊಂಡಿದೀನಿ. ಇನ್ನು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಬೀವಾಂತ್. ಲೇ ಪ್ರಸನ್ನ, ಚೆನ್ನಾಗಿದ್ಯೇನೋ? ನಾನ್ ಚೆನ್ನಾಗಿದ್ದೀನಿ. ಇನ್ಮೇಲೆ ನನ್ನ ಪ್ರಸನ್ನ ಅಂತ ಕರಿಬೇಡ, ನನ್ನ ಹೆಸರು ಬುದ್ಧಿವಂತ. ಲೇ ಬುದ್ಧಿವಂತ, ಇಲ್ಲಿಗೆ ಯಾಕೆ ಬಂದ್ಯೋ? ಏನಕ್ಕ, ಅಕ್ಕನ ಮನೆಗೆ ತಮ್ಮ ಬರೋದು ತಪ್ಪ? ರಾಮಣ್ಣ, ನೇರ ಅಪ್ಪನ ಮನೆಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂದೆ? ದುಬೈಯಿಂದ ಸ್ಟ್ರೇಟ್ ಆಗಿ ಮನೆಗೆ ಹೋದೆ. ದಿನ ಬೆಳಗ್ಗೆ ಆದ್ರೆ ಅಪ್ಪ ಅಮ್ಮನ್ ಜಗಳ ನೋಡ್ ತಲೆ ಕೆಟ್ಟು ಹೋಯ್ತು. ಏನ್ ಮಾಡ್ದೆ ಗೊತ್ತಾ? ನನಗಿಷ್ಟ ಇಲ್ದೆ ಇದ್ರು ಕೋಪ ಬಿಟ್ಟು ಬನ್ನಿ ಅಂತ ಇಬ್ರು ಕಾಶಿಗೆ ಪ್ಯಾಕಪ್ ಮಾಡ್ಬಿಟ್ಟೆ. ಸಿಡ್ಕೋದ್ ಬಿಡದೆ ಇದ್ರೆ ನಿನ್ನೂ ಕಾಶಿಗೆ ಪ್ಯಾಕಪ್ ಮಾಡ್ಬೇಕಾಗತ್ತೆ, ಬಾವ ಒಪ್ಕೊಂಡ್ರೆ. ಹೌದು, ಬಾವ ಎಲ್ಲಿ? ಏನಾದ್ರೂ ಇಂಪ್ರೂವ್ಮೆಂಟ್? ಸರಿ, ಮನೆಯೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ನೋಡು, ಈ ಅಕ್ಕನ ಮೇಲೆ ನಿನಗೆ ಪ್ರೀತಿ ಇದೆ ತಾನೇ? ಪ್ರೀತಿ ಇರೋದ್ರಿಂದಾನೇ ಆಕಾಶದಲ್ಲಿ ಹಾರ್ಕೊಂಡು ಬಂದು ಆಟೋದಲ್ಲಿ ಲ್ಯಾಂಡ್ ಆಗಿದ್ದು. ಹಾಗಾದ್ರೆ ಒಂದು ನಿಮಿಷ ಈ ಮನೇಲಿ ಇರ್ಬೇಡ, ಹೊರಡಿಲಿಂದ ಹೋಗು. ಯಾಕಕ್ಕ ಇಷ್ಟೊಂದು ಪ್ಯಾನಿಕ್ ಆಗಿದ್ಯಾ? ಏನಾಯ್ತು? ಅದೆಲ್ಲ ಒಂದ್ ವಾರ ಬಿಟ್ಟು ಅಲ್ಲಿಗೆ ಬಂದು ಎಲ್ಲ ವಿಷಯ ತಿಳಿಸ್ತೀನಿ. ಹೊರಡಿಲಿಂದ ಹೋಗು. ಅಕ್ಕ ತಮಾಷೆ ಮಾಡ್ತಾ ಇದ್ಯಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೊರಡಿಲಿಂದ ಹೋಗು, ಹೋಗು, ಹೊರಡ ಇಲ್ಲಿಂದ. ಉಮಾ, ಏನು ಅಂತ ಮಾತಾಡ್ತಾ ಇದೀಯಾ? ಬೆನ್ನಿಗೆ ಬಿತ್ತಮ್ಮ ಮನೆಗೆ ಬಂದಿರುವಾಗ ಅದು ಅಪರೂಪಕ್ಕೆ ಮನೆ ಆಚೆ ಕಳಿಸ್ತೀಯಾ? ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟು ಕಾಪಾಡಿದ್ರಿ ಬಾವ. ಇಲ್ದೇ ಇದ್ರೆ ನಮ್ಮ ಅಕ್ಕ ನನ್ ಕುತ್ಕೆ ಹಿಡಿದು ಆಚೆಗೆ. ಯಾರೇನೇ ಹೇಳಿದ್ರು ಸರಿ, ನಾನ್ ಮಾತ್ರ ನೀನ್ ಇಲ್ಲಿ ಇರೋಕ್ ಬಿಡಲ್ಲ. ಭಾವ ಏನು ಯೋಚನೆ ಮಾಡ್ಬಿಡು, ನಾನಿದ್ದೀನಿ. ಥ್ಯಾಂಕ್ ಯು ಭಾವ. ಮನೆ ಸೆಂಟ್ರ್ ಪಿಲ್ಲರೇ ಓಕೆ ಅಂದ್ಮೇಲೆ ಯಾಕೆ ಅಂತ ಕೇಳೋ ಧೈರ್ಯ ಯಾರಿಗಿದೆ? ರಾಮಣ್ಣ. ಏನ್ ಪೇಟಪ್ಪ? ಪೇಟಪ್ಪ, ಈ ಪೆಟ್ಗೆ ನೀನ್ ಎತ್ಕೋಪ್ಪ. ಎತ್ಕೊಂಡೆಪ್ಪ. ರೂಮಿಗೆ ದಾರಿ ತೋರ್ಸಪ್ಪ. ತೋರಿಸ್ತೀನಿ, ನಡಿಯಪ್ಪ. ಮೈ ಡಿಯರ್ ಸಿಸ್ಟರ್, ನೀನು ತುಂಬಾ ಹಾಟ್ ಆಗಿದ್ಯಾ. ಸ್ವಲ್ಪ ಕೂಲ್ ಆಗಿಬಿಟ್ಟು ಲಿಂಬೆ ಹಣ್ಣಿನ ಪಾನಕ ಮಾಡಿ ಸ್ವಲ್ಪ ಐಸ್ ಹಾಕೊಂಡು ನೀನೇ ನನ್ನ ರೂಮಿಗೆ ತರ್ತೀಯಾ? ತಂದ್ಕೊಡ್ತೀನಿ. ಅಯ್ಯಯ್ಯೋ,
ಇನ್ನೆಲ್ಲರೂ ಅವ್ರವ್ರ ಇಷ್ಟ ಪ್ರಕಾರನೇ ನಡ್ಕೋತಾ ಇದ್ದಾರೆ. ಹಾ, ಕೇಳೋಕ್ ನಾನ್ ಯಾರು? ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡೋದು? ನಮ್ ಭಾವನ್ ತಂಗಿ ಒಬ್ಳು ಚಿತ್ರ ಅಂತಿದ್ಲಲ್ಲ, ಅವಳು ಮದ್ವೆ ಆಗೋಯ್ತಾ? ಇನ್ನೂ ಇಲ್ಲ. ಮತ್ತೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯವ್ವ, ಯಾವಾಗ್ಲೂ ರೂಮ್ ಒಳಗೆ ಇರ್ತಾನೆ. ರೂಮ್ ಬಿಟ್ಟು ಹೊರಗೆ ಬರೋದೇ ಅಪರೂಪ. ಬರೋದೇ ಇಲ್ವಾ? ನಾವೇ ಅಲ್ಲಿ ಹೋದ್ರಾಯ್ತು. ಚಿತ್ರ 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 ಎಲ್ಲಿಗೆ ಹೋಗ್ತಿದ್ಯೋ? ಚಿತ್ರನ ಮಾತಾಡ್ಸ್ಬಿಟ್ಟು ವಾಕ್ಮನ್ ಸ್ವೀಟ್ ಸಾಂಗ್ಸ್ ನ ಕೇಳ್ಸೋಣ ಅಂತ. ಅಯ್ಯೋ, ಅವಳು ಮಾತಾಡಲ್ವೋ? ಯಾವಾಗ ಮುಗಿ ಆದ್ಲು? ಮೂಗಿ ಅಲ್ವೋ? 48 ದಿನ ಮೌನ ವ್ರತ ಮಾಡ್ತಿದ್ದಾಳೆ. ಓ, ಈ ಮನೇಲಿ ವ್ರತ ಬೇರೆ ಇದೆಯಾ? ಅದೆಲ್ಲ ಹೆಂಗಸರ ವಿಷಯ, ನಿನ್ಗ್ಯಾಕೆ? ನನಗ್ ಬೇಡ, ಮಾತಾಡ್ಸಲ್ಲ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ಹುಡುಗರು ನೋಡ್ಬಾರ್ದಂತೂ. ಏನಕ್ಕ, ಒಬ್ಬ ಹುಡುಗ ಒಂದ್ ಹುಡುಗಿನ್ ನೋಡೋದ್ ತಪ್ಪ? ಅದೇ ಕಣೋ ವ್ರತದ ಮಹಿಮೆ. ಮಹಿಮೆ ನೋಡ, ಒಂದ್ ಕೆಲ್ಸ ಮಾಡ್ತೀಯ? ಏನು? ನೀನು ಹೋಗಿ ಊರ್ ಸುತ್ಕೊಂಡ್ ಬರ್ತೀಯ. ನಾನ್ ಅಷ್ಟ್ರಲ್ಲಿ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ಮಾಡಿಟ್ಟಿರ್ತೀನಿ. ಚೆನ್ನಾಗಿ ಊಟ ಮಾಡಿ ರೆಸ್ಟ್ ತಗೋಪ್ಪ. ಥ್ಯಾಂಕ್ ಯು ಅಕ್ಕ. ಪಿಶಾಚಿ, ಈ ಹುಡುಗಿ ಜೀವ ನನ್ ಕೈಲೈತೆ, ದೇಹ ನಿನ್ ಕೈಲೈತೆ. ಅದ್ ಹೆಂಗ್ ತಗೊಂಡೋಯ್ತೆ ನಾನು ನೋಡೇ ಬಿಡ್ತೀನಿ. ದೇವರ ಸಪ್ಪಲ್ಲಿ ಹುಡುಗಿ ಹೊಡೆದು ಯಾಕೆ ಗೋಳೆ ಕೋತಾ ಇದ್ಯಾ? ಯಾರೋ ನೀನು? ಪೂಜೆ ಭಂಗ ತತ್ತಾ ಇದ್ದೀಯಾ? ಅಟ್ಟಿ ಮಾರಮ್ಮನಿಗೆ ಅವಮಾನ ಮಾಡ್ತಾ ಇದ್ದೀಯಾ? ನಿನ್ ತಲೆ ಸಿಡಿದು 1000 ಓಡಾಗೋಗುತ್ತೆ. ಗಂಟ್ಲಿದೆ ಅಂತ ಸುಮ್ನೆ ಅರ್ಚ್ಕೋಬೇಡ, ಕೂತ್ಕೊಳ ಸುಮ್ನೆ. ಅದ್ಯಾವ ಅಟ್ಟಿ ಮಾರಮ್ಮ ಬರ್ತಾಳೋ ನಾನು ನೋಡೇ ಬಿಡ್ತೀನಿ. ಏ ಮಗನೇ, ನಿನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಇಂತ ಎಷ್ಟೋ ಭಸ್ಮ ತಿಂದ್ಬಿಟ್ಟು ನೀರ್ ಕುಡ್ದು ಬಿಟ್ಟಿದ್ದೀನಿ. ಏನ್ ಮಂತ್ರ ಆಗ್ತೀವ ಹಾಕಯ್ಯ. ಏನ್ರ ನೋಡ್ತಾ ಇದ್ದೀರಿ? ಈ ಚಂಡಾಲ್ ನನ್ ಮಗನ ಮೊದಲು ಒದ್ದು ಹೊರಗಾಕ್ರು. ಪೂಜೆ ಗೊತ್ತಾಯ್ತು, ದೇವನ್ ಒದ್ದು ಓಡಿಸ್ಬೇಕು. ಬಿಡ್ರು ಸ್ವಾಮಿ, ನಮ್ ಪಾಡಿ ನಾವು ದೇವಸ್ಥಾನದಲ್ಲಿ ನಮ್ಮ ಹುಡುಗಿ ಹುಷಾರಿಲ್ಲ ಅಂತ ಪೂಜೆ ಮಾಡಿಸ್ತಾ ಇದ್ರೆ ಇವನು ಬಂದ್ಬಿಟ್ಟು ಪೂಜೆ ಮಾಡಬೇಡಿ ಅದು ಇದು ಅಂತ ಇಲ್ಲದೆಲ್ಲ ಗಲಾಟೆ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ಕೊಂಡ್ ಬಂದಿದೀವಿ. ಒದ್ದು ಒಳಗಾಕಿ ಇವನ್ನ. ಇನ್ಸ್ಪೆಕ್ಟರ್, ನನ್ ಮಾತು ಕೇಳಿ. ಅಲ್ಲಿ ನಡೀತಾ ಇದ್ದಿದ್ದು ಪೂಜೆ ಅಲ್ಲ, ಹಿಂಸೆ ಸರ್, ಹಿಂಸೆ. ಒಂದ್ ಇನ್ನೋಸೆಂಟ್ ಹುಡುಗಿಗೆ ಎಲ್ರು ಸೇರ್ಕೊಂಡು ಟಾರ್ಚರ್ ಮಾಡ್ತಾ ಇದ್ರು. ಐ ಟೆಲ್ ಯು ರಿಯಲಿ ಇಟ್ಸ್ ಅ ಹೆಲ್ ಇನ್ಸ್ಪೆಕ್ಟರ್. ಅದು ತಪ್ಪು ಅಂತ ತಡಿಯೋಕ್ ಹೋಗಿದ್ದಕ್ಕೆ ನನ್ನನ್ನೇ ತಪ್ಪಿತಸ್ಥನ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಸರ್. ಏನ್ ಪೂಜೆ ಮಾಡಿಸ್ತಾ ಇದ್ರಿ? ಅದೇ ಸ್ವಾಮಿ, ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಯಂತ್ರ ಕಟ್ಸಿ ಮಂತ್ರ ಹಾಕಿಸ್ತಾ ಇದ್ದೆ. ಯಂತ್ರನೂ ಅಲ್ಲ, ಮಂತ್ರನೂ ಅಲ್ಲ ಸರ್, ಅದು ದುಡ್ಡು ಮಾಡೋ ತಂತ್ರ ಸರ್. ಅದನ್ನ ಇವ್ರು ನಂಬ್ತಾ ಇದ್ದಾರೆ ಸರ್, ಅದನ್ನ ಮೋಸ ಹೋಗ್ತಾ ಇದ್ದಾರೆ ಸರ್. ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಇವ್ರನ್ನ ನಾನು ವಿಚಾರಿಸ್ತೇನೆ. ನಮಸ್ಕಾರ. ಬಿಟ್ಬಿಟ್ಟಿರಾ? ಕೊಡಕ್ಕಿಲ್ಲ ಸರ್. ಸರ್ ಇದೇನ್ ಸರ್ ಇದು? ತಪ್ಪು ಮಾಡ್ತಾ ಇದೀರಾ ಸರ್. ಅಲ್ಲ, ಮೂಢ ನಂಬಿಕೆಗೆ ಒಳಗಾಗಿರೋ ಜನರಿಗೆ ತಿಳುವಳಿಕೆ ಹೇಳೋದ್ ಬಿಟ್ಟು ಅವ್ರ ಅಮಾನುಷ ಕೃತ್ಯಗಳಿಗೆ ನೀವು ಸಹಕರಿಸ್ತಾ ಇದೀರಾ ಸರ್. ರೀ, ಇದು ಅವ್ರ ಫ್ಯಾಮಿಲಿ ಮ್ಯಾಟರ್. ಅದನ್ನ ತಡೆಯೋದಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಅದೇ ಆ ಹುಡುಗಿನೇ ಬಂದು ನನ್ನ ಟಾರ್ಚರ್ ಮಾಡ್ತೀಯ ಅಂತ ಕಂಪ್ಲೇಂಟ್ ಬರ್ಕೊಟ್ರೆ ಐ ಕ್ಯಾನ್ ಟೇಕ್ ಆಕ್ಷನ್. ಚೆನ್ನಾಗಿದೆ ಸರ್. ನಾನೊಂದು ಮಾತು ಕೇಳ್ತೀನಿ, ಹೇಳ್ತೀರಾ? ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಯಾಕೆ? ಅಲ್ಲ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಅದು ಅವ್ರವ್ರ ನಂಬಿಕೆ. ಅಲ್ಲ ಸರ್, ನೀವು? ನನ್ನ ಪ್ರಕಾರವಾಗಿ ಬಿಲೀಫ್ ಇಸ್ ಗಾಡ್. ನನ್ನ ಪ್ರಕಾರ ದೇವ್ರು ಇಲ್ಲ, ದೆವ್ವನೂ ಇಲ್ಲ ಸರ್. ಈ ದೇವ್ರು ದೆವ್ವ ಅನ್ನೋದನ್ನೆಲ್ಲ ನಮ್ಮ ಪೂರ್ವಿಕರು ಮಾಡಿಟ್ಟಿರೋ ರಾಜಕೀಯ ಸರ್. ಆ ದೇವ್ರು ದೆವ್ವ ಅನ್ನೋ ಪದನ ಇಟ್ಕೊಂಡು ಬಡ ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಸರ್. ಆ ಹೆಸರಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ ಸರ್. ಲುಕ್ ಮಿಸ್ಟರ್, ಮೈ ನೇಮ್ ಈಸ್ ಬುದ್ಧಿವಂತ. ಯು ಕ್ಯಾನ್ ಕಾಲ್ ಮೀ ಬಿವಾಂತ್. ನೀವು ಹೇಳೋ ಮಾತಲ್ಲಿ ಅರ್ಥ ಇರ್ಬೋದು, ಆದ್ರೆ ಹೇಳೋ ರೀತಿ ಸರಿ ಇಲ್ಲ. ಇದಕ್ಕೆಲ್ಲ ಅನುಭವ ಇರಬೇಕು, ವಯಸ್ಸಾಗಿರ್ಬೇಕು. ನೀವ್ ಈ ವಯಸ್ಸಿನಲ್ಲಿ ಈ ವೇಷದಲ್ಲಿ ಇದೆಲ್ಲ ಹೇಳಿದ್ರೆ ಯಾರು ಒಪ್ಪಲ್ಲ. ಎಲ್ಲ ಒಪ್ಕೊಳ್ತಾರೆ ಸರ್. ಒಪ್ಕೊಳಕ್ ಆಗದೆ ಇರೋ ಹಾಗೆ ಮಾಡಿರೋದು ನೀವು ಸರ್. ಅಂದ್ರೆ ನಿಮ್ಮ ಕಾನೂನಿನ ವ್ಯವಸ್ಥೆ 302, 395, 372, 376 ಇದೇನ್ ಸರ್ ಇದೆಲ್ಲ ನಂಬರ್? ಇದ್ಯಾರಿಗ್ ಗೊತ್ತು? ನಿಮಗ್ ಗೊತ್ತು, ಲಾಯರ್ ಗೊತ್ತು, ಜಡ್ಜ್ ಗೊತ್ತು. ಕಾಮನ್ ಮ್ಯಾನ್ಗೆ ಗೊತ್ತಾ? ಸಾಮಾನ್ಯ ಪ್ರಜೆಗ್ ಗೊತ್ತಾ? ಅವ್ನಿಗೆ ಯಾವಾಗ ಹೇಳ್ತೀರಾ? ಅವನು ತಪ್ಪು ಮಾಡೋದ ಮೇಲೆ ಕೋಡ್ ಹೇಳ್ತೀರಾ. ಮೊದ್ಲೇ ಯಾಕೆ ಸರ್ ಹೇಳ್ಬಾರ್ದು? ಈ ಕೋಡಿಗೆ ಈ ಅಪರಾಧ, ಈ ಅಪರಾಧಕ್ಕೆ ಈ ಶಿಕ್ಷೆ ಅಂತ ಮೊದ್ಲೇ ಹೇಳ್ಬಿಟ್ರೆ ಆಗ ನೋಡಿ ಸರ್, ಯಾರು ತಪ್ಪೇ ಮಾಡೋದಿಲ್ಲ ಸರ್. ಹೌದಪ್ಪ, ಯಾರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಿನ್ ತಂದಿಟ್ಕೊಂಡು ನಾನ್ ದೊಡ್ಡ ತಪ್ಪು ಮಾಡಿದೆ. ಅರೆ ರಘು, ಅರೆ ಭಾಸ್ಕರ್, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನಾನು ಈ ಊರಿಗೆ ಇನ್ಸ್ಪೆಕ್ಟರ್ ಬಂದಿದ್ದೀನಿ. ಬಹಳ ಸಂತೋಷ. ಕಾಲೇಜ್ ಡೇಸ್ ನೋಡಿದ್ದು ಈಗ ನೋಡ್ತಾ ಇದ್ದೀನಿ. ಅಂತೂ ನಮ್ಮೂರ್ಗೆ ಇನ್ಸ್ಪೆಕ್ಟರ್ ಬಂದಿಲ್ಲ. ಐ ಆಮ್ ವೆರಿ ಗ್ಲಾಡ್. ಬೈ ದ ಬೈ, ಇವನು ನನ್ನ ಬ್ರದರ್ ಇಲ್ಲ.
ಬೆಳಗ್ಗೆ ಊರಿಂದ ಬಂದ ಆಗಲೇ ದೊಡ್ಡ ಗಲಾಟೆ ಎಬ್ಸಿದಾನೆ. ಊರ್ಲೆಲ್ಲ ಇವಂದ ನ್ಯೂಸ್ ವಿಷಯ ತಿಳಿತು, ಅದಕ್ಕೆ ಬಂದೆ. ಯಂಗ್ ಬ್ಲಡ್, ರೆವಲ್ಯೂಷನರಿ ಮೈಂಡ್, ಏನೋ ಮಾಡಿಸ್ತಿರುತ್ತೆ. ನೀವು ಕರೆಕ್ಟ್ ಸರ್. ಹೇಳಿ ಸರ್, ನಾ ಏನಾದ್ರು ತಪ್ಪು ಮಾತಾಡಿದಿನ ಸರ್? ಮೈ ಡಿಯರ್ ಫ್ರೆಂಡ್, ಸರಿ ತಪ್ಪು ಹೇಳ್ಬೇಕಾದ್ದು ನಾವಲ್ಲ, ಜನ. ನಾವು ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ ಅನ್ನೋದನ್ನ ಮರಿಬೇಡ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದನ್ನ ಕಲಿ. ಮಹಾನುಭಾವ ಬಾರಯ್ಯ, ನಿಮ್ಮ ಅಕ್ಕ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ, ನಡಿ. ಓ, ಈರುಳ್ಳಿ ಆಲೂಗೆಡ್ಡೆ ಹುಳಿ. ಥ್ಯಾಂಕ್ ಯು ಸರ್. ಸಿ ಯು ಲೇಟರ್. ಬೇಗ ಬನ್ನಿ ಬಾಬಾ ಮನೆಗೆ. ಭಾಸ್ಕರ್ ಬರ್ತೀನಿ. ನಾಳೆ ಊಟಕ್ಕೆ ಬಾರ. ಹಾ, ಖಂಡಿತ ಬರ್ತೀನಿ. ಹೋಟ್ಲ್ ಊಟ ಮಾಡಿ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿದೆ. ಎನಿ ಟೈಮ್ ವೆಲ್ಕಮ್. ಬಾಬಾ, ಹಪ್ಪಳ ತುಂಬಾ ಚೆನ್ನಾಗಿದೆ. ಬೇಡಪ್ಪ, ಎಣ್ಣೆದು. ಹೌದಲ್ಲ? ಅಪ್ಪ ಬುದ್ಧಿವಂತ, ಚಿಕ್ಕ ವಯಸ್ಸಿನ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲೋ? ಯಾವಾಗ್ಲೂ ಅಷ್ಟೇ, ಕಂಡರ ವಿಷಯದಲ್ಲಿ ತಲೆ ಹಾಕ್ತೀಯಾ, ಎಲ್ರ ತಲೆನ್ ಕೆಡಿಸ್ತೀಯ. ಲೋ, ಊರ್ ಉದ್ಧಾರ ಮಾಡಕ್ಕೆ ಅಂತ ಬಂದವರು ಇದುವರೆಗೆ ಯಾರು ಉದ್ಧಾರ ಆಗಿಲ್ಲ. ನೀನು ಬಂದಿರೋದು ನಿನಗ್ ಬದಲಾವಣೆ ಬೇಕು ಅಂತ. ಅದನ್ ಬಿಟ್ಟು ಊರ್ನೇ ಬದಲಾಯಿಸಕ್ ಹೋಗ್ಬೇಡ. ರಾಮಣ್ಣ, ಏನ್ ಚಿತ್ರವಾ? ಅಪ್ಪನ ಊಟಕ್ ಮುಂಚೆ ಮಾತ್ರೆ ಕೊಟ್ಯಾ? ಆಗ್ಲೇ ಕೊಟ್ಬಿಟ್ನವ. ಎಲ್ಲ ಇವಳ ಅಕ್ಕ ನೋಡಿದ್ರೆ 48 ದಿನ ಮೌನ ವ್ರತ ಅಂದ್ಲು. ಇವಳು ಮಾತಾಡ್ತಾ ಇದ್ದಾಳೆ. ಏನ್ ಫಿಟ್ಟಿಂಗು? ಲೇ, ಅದ್ಯಾಕೋ ಖಾಲಿ ತಟ್ಟೆ ಹಂಗ್ ನೆಗ್ತಾ ಇದ್ಯಾ? ಏನ್ ಬೇಕು ಕೇಳೋ. ನನಗೇನ್ ಬೇಕೋ ನಾನ್ ತಗೋತೀನಿ. ಏನಂದೆ? ಅನ್ನ ಹಾಕು ಅಂದೆ. ಅನ್ನಕ್ಕೇನ್ ಹಾಕ್ಲಿ? ಮಜ್ಜಿಗೆ ಹಾಕು ಅಂದೆ. ರಾಮಣ್ಣ, ಈ ವಯಸ್ಸಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತೀಯಲ್ಲ, ಕೊಡು, ನಾ ಸ್ವಲ್ಪ ನೀರ್ ಹಾಕ್ತೀನಿ. ಸುಮ್ಮನೆ ಕುಂತ್ರೆ ತಿಂದ್ಕೂಳ ಅರ್ಗಲ್ಲ ಬುದ್ಧಿ. ಕೊಡಿ ಇಲ್ಲೇ. ರಾಮಣ್ಣ, ಸತ್ಯ ಹೇಳಿದ್ರೆ ಅನ್ನ ತಿಂದ ಹಾಗೆ, ಸುಳ್ಳು ಹೇಳಿದ್ರೆ ಮಣ್ಣು ತಿಂದ ಹಾಗೆ ಅಂತ ನೀನೊಂದ್ ಸಾರ್ತಿ ಹೇಳಿದ್ದೆ, ನೆನಪಿದ್ಯಾ? ಓ, ಅವತ್ತು ಹೇಳಿದ್ದು ಇನ್ನೂ ಜಪ್ತಿ ಮಾಡ್ಕೊಟ್ಟಿರೋ ಬುದ್ಧಿ. ಹಿರಿಯರು ಹೇಳೋದು ಒಳ್ಳೆ ಮಾತನ್ನ ಯಾವತ್ತೂ ಮರಿಬಾರ್ದು. ಅದಪ್ಪ ಬುದ್ಧಿವಂತರ ಲಕ್ಷಣ. ರಾಮಣ್ಣ, ಈಗ ನೀನು ಅನ್ನ ತಿನ್ಬೇಕಾದ್ರೆ ನಾನ್ ಕೇಳಿದ್ದಕ್ಕೆಲ್ಲ ಸತ್ಯ ಹೇಳ್ಬೇಕು. ಚಿತ್ರವ ಮೌನ ವ್ರತ ಮಾಡ್ತಾ ಇರೋದು ಯಾಕೆ? ನನಗೆ ಗೊತ್ತಿಲ್ಲ ಬುದ್ಧಿ. ಗೊತ್ತಿದ್ದು ಹೇಳ್ದೆ ಇದ್ರೆ ತಲೆ 1000 ಹೋಳಾಗತ್ತೆ ಅಂತ ನೀನೇ ಹೇಳಿದ್ಯಾ. ಅದೆಲ್ಲ ಚಿಕ್ಕ ಮಕ್ಳಿಗೆ ಎದುರಸ ಮಾತು ಬುದ್ಧಿ. ಓ, ಏನದು? 100 ರೂಪಾಯಿ ಲಂಚನ? ಬಕ್ಷೀಸ್. ಅಂದ್ರೆ ಚಿತ್ರವ ಚೆನ್ನಾಗಿರೋದು ನಿನಗೂ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಬುದ್ಧಿ. ಆ ಇವನ್ ಮೇಲೆ ನಾನು ಪ್ರಾಣ ಮಾಡ್ಕೊಂಡಿವ್ನಿ. ಮತ್ ನಿಜ ಹೇಳು. ಚಿತ್ರವ ಅವನ ಮಾಡೋದು ಎಲ್ಲಾ ಸುಳ್ಳು. ರೂಮ್ ಬಿಟ್ಟು ಹೊರಗ್ ಬರಬಾರ್ದು, ಯಾರಿಗೂ ಮುಖ ತೋರಿಸ್ಬಾರ್ದು ಅಂತ ಅಮ್ಮ ಅವ್ರು ಆರ್ಡರ್ ಮಾಡೋರೆ ಬುದ್ಧಿ. ಯಾಕೆ? ಚಿತ್ರವ್ಗೆ ದೆವ್ವ ಮಿಟ್ಕೊಂಡೈತೆ. ದೆವ್ವ? ದೆವ್ವ ಸಮಸ್ಯೆ ಊರ್ ಹೊರಗೆ ಮಾತ್ರ ಅನ್ಕೊಂಡಿದ್ದೆ, ಮನೆ ಒಳಗೂ ಇದೆ. ವೆರಿ ಇಂಟ್ರೆಸ್ಟಿಂಗ್. ರಾಮಣ್ಣ, ಚಿತ್ರವಂಗೆ ದೆವ್ವ ಮೆಟ್ಕೊಂಡಿದ್ದು ನಿಮ್ಗೆ ಹ್ಯಾಕ್ ಗೊತ್ತಾಯ್ತು? ಅವಳನ್ನ ಮದುವೆ ಆಗಿ ಬಂದ್ ಗಂಡುಗಳೆಲ್ಲ ಒಬ್ಬೊಬ್ರು ಒಂದೊಂದ್ ರೀತಿಲಿ ಸತ್ರು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಕಳ್ಳು ಚುರ್ರ ಅನ್ನುತ್ತೆ. ಆ ಯವ್ವನ್ನ ಯಾರು ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ. ಆಕೆ ಮುಖ ನೋಡೋಕೆ ಯಾರು ಇಷ್ಟಪಡಕ್ಕಿಲ್ಲ. ಯಾಕಂದ್ರೆ ಆ ದೆವ್ವ ಎಲ್ಲಿ ನಮ್ಮನ್ನು ಕಾಡುತ್ತೆ ಅಂತ ಎಲ್ರಿಗೂ ಭಯ. ಚಟಯ, ಏ ಚಾಟಯ, ಏ ಚಟ ಕೆಲ್ಸ ಎಲ್ಲ ಹಾಳಾಗೋಯ್ತು, ಎಕ್ಕುಟ್ಟೋಯ್ತು. ಯಾಕ್ಲಾ? ಏನಾಯ್ತಾ? ಆ ಪ್ಯಾಟಿಂದ ಬಂದಿದ್ ಹುಡುಗನ್ಗೆ ಆ ಮುದಿಯ ರಾಮ ಅವನಲ್ಲ, ಅವಳು ನೋಡಕ್ ಬಂದಿದ್ ಗಂಡುಗಳೆಲ್ಲ ಸತ್ತೋಗ್ಬಿಟ್ರು ಅಂತ ವಿಷಯ ಹೇಳ್ಬಿಟ್ಟ ಕಡೆ ಹೋಗ್ತೀನಿ. ಮುಂದೆ ವಿಷಯ ಗೊತ್ತಾಗ ಅವ್ನು ಇನ್ನೂ ಇಲ್ಲೇ ಇರ್ತಾನ, ಗಟ್ಟು ಬಿಟ್ಟೆ ಕಟ್ಕೊಂಡು ಪ್ಯಾಟ್ಗೆ ಹೋಗಿರ್ತಾನೆ. ಅಯ್ಯೋ, ಇವತ್ ನಮ್ಮ ಹೆಂಡ್ರು ಮಕ್ಳು ಹೊಟ್ಟೆ ಬಾಳ್ಕೆ ಎಲ್ಲ ಮಾಡೋದು. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕದೆ. ನನಗೆ ಆ ಬುದಿರ್ ಬಿಲ್ ಹತ್ತಿರೋ ಕ್ವಾಪಕ್ಕೆ ಏನ್ಲಾ ಮಾಡ್ತೀಯಾ? ನನಗೆ ಶಂಕ ಉದ್ಕೊಬಿಡೋಣ ಅಂತ ಇದ್ದೀನಿ. ನಿನ್ಗೆ ಯಾಕಲ ಊದ್ಕೊಳ್ತೀಯಾ? ಆ ಮುದುಕ್ನಿಗೆ ಊದು, ನಾನ್ ಬಾರಿಸ್ಬಿಡ್ತೀನಿ. ನಾನು ಕಚ್ಚಿ ಬಿಡ್ತೀನಿ. ಮುಚ್ಚಲ್ಲ ಬಾಯ, ಎಣನೇ ಇಲ್ಲ. ಅವ್ನ್ ಚಟ ಕಟ್ಬಿಡ್ತಾನಂತೆ, ಇವ್ನ್ ಜಾಕೆ ಬಾರಿಸ್ಬಿಡ್ತಾನಂತೆ. ಸಾಯಂಕಾಲ ಆಗ್ತಿದಾಗೆ ಎಂಟ್ಕೆ ಚಾಕ್ನಿಕೆ ದುಡ್ಗೆ ಹಂಗೆ ಅಂತ ಯೋಚನೆ ಮಾಡ್ರಿ. ಹೌದಲ್ಲ,
ನಾನ್ ಸೇಂದಿಗೆ ಏನೆಲ್ಲ ಮಾಡ್ಲಿ? ಸಾಲ ಹೇಳ್ಬಿಡುದು. ಹಳೆ ಬಾಕಿನೇ ಕೊಟ್ಟಿಲ್ಲ, ನಮ್ ಪಟ್ಟಿಗೆಲ್ಲ ಚಟ್ಟ ಇರೋನಲ್ಲ ಅವನು, ನಾಯಿ ನನ್ ಮಗ. ನನಗೊಂದು ಐಡಿಯಾ ಬಂತು. ಏನಾದ್ರು? ಇವತ್ತು ಸಂಜೆ ನೀವು ಅವನ ಅಂಗಡಿ ತಾ ಹೋಗಿ, ಅವನ ಅಂಗಡಿ ಹಿಂದೆ ನಾಯಿ ಅಳುತ್ತೆ, ಅವನು ಭಯ ಬಿದ್ದು ನೀವು ಕೇಳಿದ್ದೆಲ್ಲ ಕೊಟ್ಟು ಬಿಡ್ತಾನೆ. ನಾಯಿ ಬೇಕಾದ್ರೆ ಸಿಗುತ್ತೆ. ಅಳುನ ಎಲ್ಲಿಂದ ತರೋದು? ನಾನಿಲ್ವಾ? ನೀನು ಹೇಳ್ತೀಯಾ? ಹೆಂಗ್ ಹೇಳ್ತೀಯಾ? 21ನೇ ಶತಮಾನದಲ್ಲಿ ಇದೀವಿ. ಈಗ ನೀನು ದೆವ್ವ ಭೂತ ಅಂತ ಬಾಯ್ ಬಡ್ಕೊಂಡ್ರೆ ನಾನ್ ಏನ್ ಹೇಳಿ? ಅದೆಲ್ಲ ನಿನ್ನ ಭ್ರಮೆ, ನಿನ್ನ ಕಲ್ಪನೆ. ಅಯ್ಯೋ, ಕಣ್ಣೆದುರಿಗೆ ನಡೆದದನ್ನ ಕಲ್ಪನೆ ಭಾವನೆ ಅಂತ ತಿಳ್ಕೊಳ್ಳೋಷ್ಟು ಮುಟ್ಟಾಳ್ರಲ್ವಾ ನಾವು? ಗಿಡದಲ್ಲಿ ಹೂ ಅರಳಿರುತ್ತೆ, ಹೂವನ್ನ ಮುಡ್ಕೋಬೇಕು ಅಂತ ಆಸೆ ಪಡ್ತಾಳೆ. ಗಿಡದಿಂದ ಹೂ ಕಿತ್ತು ತಲೆಯಲ್ಲಿ ಮುಡ್ಕೊಳ್ಳೋದ್ರ ಮಧ್ಯ ಅವಳ ಪ್ರಾಣ ಪಕ್ಷಿ ಹಾರೋಗ್ಬಿಟ್ರೆ ಹೂವಿಂದ ತಪ್ಪು. ಆದ್ರೆ ನೀವೆಲ್ಲ ಏನಂತೀರಾ? ಹೂವಿಂದೇ ತಪ್ಪು ಅಂತೀರಾ. ಆದ್ರೆ ಈ ಬುದ್ಧಿವಂತ ಏನ್ ಹೇಳ್ತಾನೆ? ಇಟ್ ಈಸ್ ನಥಿಂಗ್ ಬಟ್ ಕೋಇನ್ಸಿಡೆನ್ಸ್. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಅಲ್ಲ ನೀವು ನನ್ ತಪ್ಪು ತಿಳ್ಕೊಳ್ತಾ ಇದ್ರೆ ನಾನೊಂದ್ ಮಾತು ಹೇಳ್ತೀನಿ. ಏನದು? ನಿಜವಾದ ದೆವ್ವಗಳು ಅಂದ್ರೆ ನೀವೇ. ನನಗ್ ಗೊತ್ತು ಕಣೋ, ನೀನ್ ಹೀಗೆ ಆಡ್ತೀಯಾ, ಅವಳ ಪರ ಹೊಯ್ಸ್ಕೊಂಡು ಹೀಗೆ ಮಾತಾಡ್ತೀಯ ಅಂತ. ಅದಕ್ಕೆ ಬಂದಿ ನನ್ನ ಮನೆಯಿಂದ ಹೋಗು ಅಂತಿದ್ದು. ನೋಡು, ಜಾಸ್ತಿ ಮಾತಾಡ್ಬೇಡ. ನಿಮ್ಮಕ್ಕ ಕೆಟ್ಟೋಳು ಅಂದ್ರೂ ಪರವಾಗಿಲ್ಲ, 1 ನಿಮಿಷ ಈ ಮನೇಲಿ ಇರ್ಕೂಡ್ದು. ಹೋಗು ಹೋಗು, ಹೊರಟೋಗು, ಗೆಟ್ ಔಟ್. ಅಕ್ಕ, ಈಗ ತಾನೇ ಸಮಸ್ಯೆ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿರೋ ಸಮಸ್ಯೆನ ಬಗೆಹರಿಸದೇ ಇದ್ರೆ ನಾನು ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಏನ್ ಸಾರ್ಥಕ? ಬುದ್ಧಿವಂತ ಅಂತ ಹೆಸರಿಟ್ಕೊಂಡಿದ್ದಕ್ಕೆ ಏನ್ ಪ್ರಯೋಜನ? ಹಿರಿಯರು ಏನ್ ಹೇಳಿದ್ದಾರೆ ಗೊತ್ತಾ? ಮೊದಲು ಮನೇನ ಉದ್ಧಾರ ಮಾಡೋ, ಮನೆ ಉದ್ಧಾರ ಆದ್ರೆ ಊರು ಉದ್ಧಾರ ಆದಾಗೆ, ಊರು ಉದ್ಧಾರ ಆದ್ರೆ ದೇಶ ತಾನಾಗೇ ಉದ್ಧಾರ ಆಗತ್ತೆ ಅಂತ. ಅಂದ್ರೆ ನೀನೇ ಮಂತ್ರದ ಕೋಲ್ ಹಿಡ್ಕೊಂಡು ಅವಳು ಹಿಡ್ದಿರೋ ದೆವ್ವನ ಬಿಡಿಸ್ತೀಯನೋ? ಇಲ್ಲ, ದೆವ್ವನೇ ಇಲ್ಲ ಅಂತ ನಿರೂಪಿಸ್ತೀನಿ. ಅದ್ಯಾಗೋ? ನಾನು ಅವಳನ್ನ ಮದ್ವೆ ಆಗ್ತೀನಲ್ಲ. ಏನಂದ್ರೆ? ವೆರಿ ಗುಡ್ ಬುದ್ಧಿವಂತ, ವೆರಿ ಗುಡ್. ಈಗ ನಿನ್ನ ಒಪ್ತೆ. ನಾನು ಈ ಊರಿಗೆ ಬಂದಾಗಿನಿಂದ ಚಿತ್ರ ವಿಷಯ ಎಲ್ರೂ ಬಾಯಲ್ಲೂ ಕೇಳಿ ಮನಸ್ಸಿಗೆ ಬಹಳ ನೋವಾಗಿತ್ತು. ಈಗ ನೀನು ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ ಕೇಳಿ ಬಹಳ ಸಂತೋಷ ಆಯ್ತು. ನೋಡ್ ಬುದ್ಧಿವಂತ, ಯಾರು ಹೇಳಿದ್ರು ನಿನ್ ನಿರ್ಧಾರ ಮಾತ್ರ ಬದಲಾಯಿಸ್ಬೇಡ. ನಾನು ಆ ದೇವ್ರೇ ಬಂದ್, ಓ ಸಾರಿ, ಐ ಆಮ್ ಸಾರಿ, ನನ್ ಬಾಯಲ್ಲಿ ದೇವ್ರು ಛೇ ಪ್ರತ್ಯಕ್ಷ ಸತ್ ನಮ್ಮ ಅಜ್ಜ ಬಂದ್ ಹೇಳಿದ್ರು ನನ್ನ ನಿರ್ಧಾರ ನಾನು ಬದಲಾಯಿಸೋದಿಲ್ಲ. ಅವ್ರ್ಯಾಕ್ ಸ್ವಾಮಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಪ್ರೆಸಿಡೆಂಟ್ ಆಫ್ ರಷ್ಯಾ, ಯಾರೇ ಬಂದ್ ಹೇಳಿದ್ರು ಈ ಬುದ್ಧಿವಂತ ಇದನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ವೆರಿ ಗುಡ್. ನೋಡು, ನಿನಗೆ ಯಾವುದೇ ರೀತಿ ಅಪಾಯ ಬರ್ದಾಗೆ 24 ಗಂಟೆನೂ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿನ್ ಕಾಪಾಡ. ಸ್ವಲ್ಪ ಕೈ ಕೊಡ್ತೀರಾ? ಕೊಡಿ. ಈಗ ನೋಡಿ, ನೀವು 100% ಪೊಲೀಸ್ ಮ್ಯಾನ್, ಓ ಸಾರಿ ಪೊಲೀಸ್ ಆಫೀಸರ್. ಥ್ಯಾಂಕ್ ಯು. ನೀನ್ ತಗೊಂಡಿರೋ ಡಿಸಿಷನ್ ತುಂಬಾ ರಿಸ್ಕಿ. ಇದ್ರ ಬಗ್ಗೆ ನಿಂಗೂ ಗೊತ್ತಿಲ್ಲ, ಇವನ್ಗೂ ಗೊತ್ತಿಲ್ಲ. ನಂಗ್ ಚೆನ್ನಾಗ್ ಗೊತ್ತು ಬಾವಾ. ಡೋಂಟ್ ವರಿ ರಘು, ಯಾವ ಭಯನೂ ಇಲ್ದೆ ಸಂತೋಷವಾಗಿ ಒಪ್ಕೋ. ನಿನ್ ತಂಗಿ ಮದ್ವೆ ನಡೆಯುತ್ತೆ. ನೋ, ಇಲ್ಲ, ಈ ಮದ್ವೆ ನನಗಿಷ್ಟ ಇಲ್ಲ. ಈ ಮದ್ವೆ ನಡೆಯಕ್ ನಾನ್ ಬಿಡೋಲ್ಲ. ಮೈ ಡಿಯರ್ ಸಿಸ್ಟರ್, ನೀನು ನಿನ್ನ ತಮ್ಮನ ಮೇಲಿನ ಪ್ರೀತಿಯಿಂದ ಈ ಹಠ ಮಾಡ್ತಾ ಇದ್ಯಾ. ನಾನು ಒಂದ್ ಹೆಣ್ಣಿನ ಮೇಲೆ ಬಂದಿರೋ ಅಪವಾದನ ಹೋಗ್ಲಾಡ್ಸಿ ಅವಳಿಗೊಂದು ಹೊಸ ಜೀವನ ಕೊಡ್ಬೇಕು ಅಂತ ಹಠ ಮಾಡ್ತಾ ಇದೀನಿ. ನೀನೊಬ್ಬ ಹಠ ಮಾಡಿದ್ರೆ ಸಾಕೇನೋ? ಈ ಮದ್ವೆಗೆ ಅವಳು ಒಪ್ಬೇಕಲ್ಲ, ಅವಳು ಒಪ್ಪಿದ್ರೆ ತಾನೆ ಈ ಮದ್ವೆ. ಇದೊಂದು ಫಿಟ್ಟಿಂಗ್ ಇದೆಯಾ? ನೋ ಪ್ರಾಬ್ಲಮ್, ಅದು ಆಗೋಗ್ಬಿಡ್ಲಿ. ಅಮ್ಮ ತಾಯಿ ಚಿತ್ರಲೇಖ, ನಾನು ಕರ್ಕೊಂಡ್ ಬರ್ತೀನಿ. ಅಕ್ಕ ಅಕ್ಕ ಅಕ್ಕ, ನೀನ್ ಅಲ್ಲಿ ಹೋಗೋದು ಬೇಡ. ಯಾಕೋ? ನೀ ಅಲ್ಲಿ ಹೋದ್ರೆ ಫಿಟ್ಟಿಂಗ್ ಇಟ್ಬಿಡ್ತೀಯ. ಲೇ, ನಾನ್ ನಿನ್ನ ಅಕ್ಕ ಕಣೋ. ಚೆನ್ನಾಗ್ ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. ರಾಮಣ್ಣ, ಏನ್ ಬುದ್ಧಿವಂತಪ್ಪ? ಚಿತ್ರಮ್ಮನ್ ಇಲ್ಲಿ ಕರ್ಕೊಂಡ್ ಬಾಪ. ಕರ್ಕೊಂಡ್ಬರ್ತೀನಿ. ಮರ್ತ್ಬಿಟ್ಟಿದ್ದೆ, ಇವನು ಭಾಸ್ಕರ್ ಅಂತ ನನ್ನ ಕಾಲೇಜ್ ಮೇಟು. ಇವ್ರಿಗೆ ಪೊಲೀಸ್ ಆಫೀಸರ್ ಬಂದಿದ್ದಾನೆ. ನಮಸ್ಕಾರ. ನಮಸ್ಕಾರ. ಇವಳು ನನ್ನ ತಂಗಿ ಚಿತ್ರ. ನಮಸ್ಕಾರ. ಚಿತ್ರ, ನೀನ್ ನನ್ ತಮ್ಮನ ಮದ್ವೆ ಆಗ್ತೀಯೇನೆ? ಹೇಳಮ್ಮ. ನೋಡು, ನಿನ್ ಮನ್ಸಲ್ಲಿರೋದನ್ನ ಎಲ್ರ ಮುಂದೆ ಹೇಳ್ಬಿಡು. ಬಾಯ್ ಬಿಡೆ. ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡು. ಅಕ್ಕ, ನೀನು ಒಂದು ಹೆಣ್ಣಾಗಿ ಮದುವೆ ಆಗೋ ಹೆಣ್ಣಿನ ಅಭಿಪ್ರಾಯ ಕೇಳೋ ರೀತಿನ ಇದು, ಅದು ಎಲ್ರ ಮುಂದೆ. ಯಾವ ಹೆಣ್ಣು ತಾನೇ ಉತ್ತರ ಕೊಡ್ತಾಳೆ ಹೇಳು?
ನಿನ್ನ ಪ್ರಶ್ನೆಗೆ ಉತ್ತರ ಬಂದಾಯ್ತು. ಅವಳು ಬಾಯೇ ಬಿಡ್ಲಿಲ್ವಲ್ಲೋ? ಮೌನಂ ಸಮ್ಮತಿ ಲಕ್ಷಣಂ, ಇದು ಗೊತ್ತಿಲ್ವಾ ನಿಂಗೆ? ಏನೇ, ನಿನಗಿಷ್ಟ ಇದ್ರೆ ಹೂ ಅನ್ನು, ಇಲ್ಲ ಅಂದ್ರೆ ಹೂ ಅಂತ ತಲೆ ಆಡ್ಸು. ಓಹೋ, ತಲೆ ಆಡಿಸ್ಬೇಕಾ? ಇನ್ ಸ್ವಲ್ಪ ಹೊತ್ತಲ್ಲಿ ಆಡಿಸ್ತೀನಿ. ತಲೆ ಆಡಿಸೋ ಸುತ್ತ ಎಲ್ಲಿದೆ ಅಂತ ಈ ಬುದ್ಧಿವಂತಂಗ್ ಗೊತ್ತು. ಎಲ್ಲಿದ್ಯೋ? ಶಾಮು ತಾತ, ಶಾಮು ತಾತ, ಶಾಮು ತಾತ, ನಿಮ್ ಮಗಳನ್ನ ನಾನು ಮದುವೆ ಆಗ್ತಾ ಇದ್ದೀನಿ. ಈಗ ನನಗೆ ನಿಮ್ಮ ಅಭಿಪ್ರಾಯನ ಮುಖ್ಯ. ಏನ್ ಹೇಳ್ತೀರಾ ಹೇಳಿ? ಕಮಾನ್, ಡಿಸೈಡ್ ಆಗ್ಬಿಡ್ಬೇಕು ಬೇಗ. ನಾನೇನ್ ಹೇಳಪ್ಪ, ಇಷ್ಟೆಲ್ಲ ಅಡೆತಡೆಗಳಿದ್ದು ಇದನ್ನೆಲ್ಲ ಎದುರಿಸೋಕ್ ಸಿದ್ಧವಾಗಿ ನಿಂತಿರೋ ನಿನ್ ಧೈರ್ಯನ ಯಾರಾದ್ರೂ ಮೆಚ್ಚಬೇಕಾದ್ದೆ. ನಿನ್ನಂತ ಗಂಡನ ಪಡೆಯೋಕೆ ನನ್ನ ಮಗಳು ತುಂಬಾ ಪುಣ್ಯ ಮಾಡಿದಾಳಪ್ಪ, ಪುಣ್ಯ ಮಾಡಿದಾಳೆ. ಥ್ಯಾಂಕ್ ಯು ತಾತ. ಅಕ್ಕ ನೋಡಿದ್ರಾ, ಮೈನ್ ಸ್ವಿಚ್ ಒಪ್ಪಿಗೆ ಸಿಕ್ಬಿಡ್ತು, ಎಲ್ರ ಒಪ್ಪಿಗೆನು ಸಿಕ್ಕಾಯ್ತು. ಏನ್ ಬಾವಾ ಬಾಯ್ ಬಿಟ್ಕೊಂಡು ಕೋಲೆ ಬಸ್ಕೊಂತಾರ ನಿಂತಿದ್ರಾ? ಹೋಗಿ ಬ್ಯಾಂಕ್ ಸೆಟ್ ಕರ್ಕೊಂಡ್ ಬನ್ನಿ. ಕರೆಕ್ಟಾ ಸರ್ ಬಾವಂಗ್ ಹೇಳಿದ್ದು?